ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿಯವರು. ಡಾಕ್ಟರ್ ಪರಿಮಳ ದೇವಿಯವರು ಅತ್ಯಂತ ಸುಪ್ರಸಿದ್ಧವಾದಂಥ ಪ್ರಸೂತಿ ತಜ್ಞರು, ಸ್ತ್ರೀರೋಗ ತಜ್ಞರು, ಕಾಲ್ಪೋಸ್ಕೋಪಿಯಲ್ಲಿ ಎಕ್ಸ್ಪರ್ಟು, ರೋಬೋಟಿಕ್ ಸರ್ಜರಿ ಕೂಡ ಮಾಡ್ತಾರೆ. ಅದಕ್ಕಿಂತ ಮೇಲಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಅದು ಸ್ಕ್ರೀನಿಂಗ್ ಆಫ್ ದ ಸರ್ವೈಕಲ್ ಕ್ಯಾನ್ಸರ್ನಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು. ಅವರು ಸದಾ ಮಹಿಳೆಯರು ಅವರ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುವಂಥವ್ರು. ಬನ್ನಿ ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಡಾಕ್ಟರ್ ಪರಿಮಳ ದೇವಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನೋಡಿ, ಮಹಿಳೆಯರಿಗೆ ಗರ್ಭ ತಾಳೋದು, ಬಾಣಂತಿ ಆಗಿ ಮಗುವನ್ನ ಬೆಳೆಸೋದು ಒಂದು ದೊಡ್ಡ ಕೆಲಸ. ಆದರೆ ಅದಕ್ಕೆ ಸರಿಯಾಗಿ ನೀವುಗಳು ಕೂಡ ಸ್ಪಂದಿಸಬೇಕಾಗತ್ತೆ. ನಾನಾ ಥರದ ಕಾಂಪ್ಲಿಕೇಶನ್ಸು ಆಗತ್ತೆ. ಗರ್ಭಿಣಿಯವರು ಆಗೋ ಮೊದಲನೇ ಡಯಾಬಿಟಿಸ್ ಇರ್ಬೋದು, ಇಲ್ಲ ಗರ್ಭ ತಾಳಿದ ಮೇಲೆ ಡಯಾಬಿಟಿಸ್ ಬರ್ಬೋದು, ಇಲ್ಲ ಅವ್ರಿಗೆ ಗ್ಲೈಕೋಸೂರಿಯಾ ಅಂತಂದ್ರೆ ಡಯಾಬಿಟಿಸ್ ಇದ್ದಾಗ ಬರೀ ಒಂದಾದಲ್ಲಿ ಯೂರಿನ್ನಲ್ಲಿ ಮಾತ್ರ ಶುಗರ್ ಇರುತ್ತೆ, ರಕ್ತದಲ್ಲಿ ಇರೋದಿಲ್ಲ. ಹೀಗೆ ಇದ್ದಾಗ ಈ ಮೂರನ್ನು ವ್ಯತ್ಯಾಸ ಮಾಡಕ್ಕೆ ಪ್ರಮುಖವಾಗಿ ನೀವು ಮಾಡೋದು HbA1c. HB ಅಂದ್ರೆ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ನಮ್ಮ ರಕ್ತದಲ್ಲಿ ರಕ್ತ ಕಣಗಳು ಅಂದ್ರೆ ಕೆಂಪು ರಕ್ತ ಕಣಗಳಲ್ಲಿ ಇರುವಂತ ಆಕ್ಸಿಜನ್ ಕ್ಯಾರಿಂಗ್ ಮಾಡುವಂತ ಒಂದು ಪ್ರೋಟೀನು. ಏನಾಗತ್ತೆ ಅಂತಂದ್ರೆ ರಕ್ತದಲ್ಲಿ ಸಕ್ಕರೆ ಹೆಚ್ಚಾದಾಗ ಈ ರಕ್ತ ಕಣಗಳಿಗೂ ಕೂಡ ಅದು ಅಂಟ್ಕೊಳ್ಳುತ್ತೆ. ಹಾಗಾಗಿ ನಾವು ಈ HbA1c ಅಂತ ಡಯಾಬಿಟಿಸ್ ನಲ್ಲಿ ಟೆಸ್ಟ್ ಮಾಡ್ತೀವಿ ಎಲ್ಲರಿಗೂ ಸಾಮಾನ್ಯವಾಗಿ. ಆದರೆ ಅದು ಯಾಕೆ ಪ್ರಮುಖ ಆಗುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ನಾವು ಫಾಸ್ಟಿಂಗ್ ಬ್ಲಡ್ ಶುಗರೋ ರ್ಯಾಂಡಮ್ ಬ್ಲಡ್ ಶುಗರೋ ಮಾಡಿದಾಗ ಆ ಮೊಮೆಂಟ್ಗೆ ಆ ದಿನಕ್ಕೆ ಅವ್ರು ತಿಂದಿದ ಪ್ರಕಾರ ಅವತ್ತಿಗೆ ನಮಗ್ ಗೊತ್ತಾಗತ್ತೆ. ಆದ್ರೆ ಹಿಂದೆ ಏನಾಗಿತ್ತು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಡಯಾಬಿಟಿಕ್ ಪೇಷಂಟ್ಗಳಲ್ಲಿ ದೊಡ್ಡವರಲ್ಲಿ ಏನ್ ಮಾಡ್ತೀವಿ ಅಂದ್ರೆ 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲ ಈ HbA1c ಮಾಡ್ತೀವಿ. ಯಾಕೆ ಅಂತಂದ್ರೆ ಈ ಕೆಂಪು ರಕ್ತ ಕಣಗಳು ಅದು ಬದುಕದೆ 120 ದಿನ. ಸೊ ಹಾಗಾಗಿ 4 ತಿಂಗಳು. ಹಾಗಾಗಿ ಈ 3 ತಿಂಗಳಲ್ಲಿ ಏನು ಆವರೇಜ್ ಬ್ಲಡ್ ಶುಗರ್ ಇತ್ತಲ್ಲ, ಅದು ನಮ್ಗೆ ಈ ಹಿಮೋಗ್ಲೋಬಿನ್ಗೆ ಅಂಟ್ಕೊಂಡಂತ A1c ಅಂತ ಗೊತ್ತಾಗೋಗ್ಬಿಡುತ್ತೆ, ಶುಗರ್ ಗೊತ್ತಾಗೋಗ್ಬಿಡುತ್ತೆ. ಹಾಗಾಗಿ ನಾವು ಜನಸಾಮಾನ್ಯರಲ್ಲಿ ನಾರ್ಮಲ್ ಅಂತಂದ್ರೆ 5.7% ಇರಬೇಕು ಅಂತ ಹೇಳ್ತೀವಿ. ಆಮೇಲೆ ಪ್ರೀ ಡಯಾಬಿಟಿಕ್, ಇನ್ನೇನು ಮುಂದೆ ಡಯಾಬಿಟಿಕ್ಸ್ ಆಗ್ತಾರೆ ಅಂತಂದ್ರೆ 5.7 to 6.4 ಅಂತ ಅಂತೀವಿ. ಯಾರಲ್ಲಿ 6.5ಗಿಂತಲೂ ಹೆಚ್ಚಿರತ್ತಲ್ಲ ಅವರು ಡಯಾಬಿಟಿಕ್ಸು ಅಂತಂದ್ಬಿಟ್ಟು ಆದಷ್ಟು 7%ಗಿಂತಲೂ ಕೆಳಗಡೆಗೆ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ನಮಗೆ ಈಗ ಮಹಿಳೆಯರಲ್ಲಿ ಅಂದ್ರೆ ಫಸ್ಟ್ ಟ್ರೈಮಸ್ಟರ್ನಲ್ಲಿ ಬಂದಾಗ ನೀವು HbA1c ಮಾಡಿದಾಗ ನೀವು ಯಾವ ತರ ಅನಲೈಸ್ ಮಾಡ್ತೀರಿ, ದಯವಿಟ್ಟು ತಿಳಿಸಿ. ನಮಸ್ಕಾರ ಮೇಡಮ್. ನಮ್ಮ ಗುರುಗಳಾದ ನಿಮ್ಮಲ್ಲಿ ನಮಗೆ ABCD ಕಳಿಸಿದ ನಮ್ಮ ಗುರುಗಳಾದ ಡಾಕ್ಟರ್ ವಿಜಯಲಕ್ಷ್ಮಿ ಅವರ ಪಾದಕ್ಕೆ ಮತ್ತೊಮ್ಮೆ ನಮಸ್ಕಾರ ಮಾಡುವ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಧನ್ಯರು ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ಇವಾಗ ಇಷ್ಟು ಬ್ಯುಸಿ ಇದ್ದೀರಾ ಅಂದ್ರೆ, ಈ ವೈಷ್ಣವಿಗೆ ಹೋಗ್ಬಿಟ್ಟು ಬಂದಿದ್ದೀರಾ, ದೇವರ ಒಂದು ಆಶೀರ್ವಾದ ತಗೊಂಡ್ ಬಂದಿರ್ತೀರಾ. ಈ ಎಲ್ಲ ಆಶೀರ್ವಾದನ ನಾವು ಪಡ್ಕೋಬೇಕು ಅಂತ ಇವತ್ತು ನಾವು ಕುತ್ಕೊಂಡಿದ್ದೀವಿ. ಈ ಫ್ರೆಶ್ ಆಗಿ ನಿಮ್ದ ಒಂದು ಟ್ರಾವೆಲ್ ಬಗ್ಗೆ ಅದು ಇತ್ತು ಅಂತ ನನ್ಗೆ ಗೊತ್ತು. ಈ HbA1c ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ ಅಂತ ಅಂದ್ರೆ, ಒಂದು ಬಹಳ ಮುಖ್ಯವಾದ ಟೆಸ್ಟ್ ಇದು. ಈಗ ನಮ್ಮ ಲೇಡೀಸ್ ಬರ್ತಾರೆ, ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ಬೇಕು, ಏನಿಲ್ಲ ಅಂದ್ರೂ ಒಂದು 90-95 ಮೇಲೆ ವೇಟ್ ಇರ್ತಾರೆ. ಒಂದೊಂದ್ಸರಿ ಈಗ 30-32 ವರ್ಷಕ್ಕೆನೆ ಅವರಿಗೆ ಪ್ರೆಗ್ನೆನ್ಸಿ ಆಗ್ಬೇಕು ಅಂತ. ಹೌದು, ಪ್ರೆಗ್ನೆನ್ಸಿ ಆಗ್ಬೇಕು ಅಂತ. ಆದ್ರೆ ಅವರಿಗೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ, ಯಾಕಂದ್ರೆ ಇರೆಗ್ಯುಲರ್ ಬ್ಲೀಡಿಂಗು, ಹಲವಾರು ತೊಂದರೆಗಳು ಇರುತ್ತೆ. ಅಂತ ಸಮಯದಲ್ಲಿ ಅವತ್ತು ಶುಗರ್ ಚೆಕ್ ಮಾಡಿದಾಗ ಸಡನ್ಲಿ ಹೈ ಶುಗರ್ ಬಂದ್ಬಿಟ್ಟಿರುತ್ತೆ. ಅಥವಾ ಇನ್ನೊಬ್ಳು ಬರ್ಬೋದು, ಅವಳಿಗೆ 1-2 ಅಬಾರ್ಷನ್ಗಳಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಶುಗರ್ ಇರೋದ್ರಿಂದ ದೇಹದಲ್ಲಿ ಅವಳಿಗೆ ಗರ್ಭ ಧರಿಸಿರೋದೇ ನಾರ್ಮಲ್ ಗರ್ಭಧಾರಣೆ ಆಗಿರಲ್ಲ. ಅಲ್ಲಿ ಎಷ್ಟೋ ಊನಗಳಿರೋ ಮಗು ಇದ್ಬಿಟ್ಟು ಅದು ಅಬಾರ್ಷನ್ ಆಗಿರುತ್ತೆ. ಇಲ್ಲ ಈ ಮಗುವಿನಲ್ಲಿ ತುಂಬಾ ಊನ ಇದೆ, ಈ ತುಟಿ ಒಡೆದಿದ್ದು ಒಂದು ಏನೋ ಕ್ಲೆಫ್ಟ್ ಪ್ಯಾಲೆಟ್ ಇರ್ಬೋದು, ಅಥವಾ ಬ್ರೈನ್ ನಲ್ಲಿ ಏನೋ ನೀರು ತುಂಬಿಕೊಂಡಿರ್ಬೋದು, ಅಥವಾ ಬೆನ್ನು ಹುರಿನಲ್ಲಿ ಸ್ಪೈನಲ್ ಕಾರ್ಡ್ ನಲ್ಲಿ ಒಂದು ಗೆಡ್ಡೆ ತರ ಬಂದಿರ್ಬೋದು. ಇದೆಲ್ಲ ಬಂದಿರೋದ್ರಿಂದ ಈ ಮಗುನ ತೆಗಿಬೇಕಾಗುತ್ತೆ ಅಂತ ಅನ್ಕೊಂಡು ರಿಪೋರ್ಟ್ ತಗೊಂಡ್ಬರೋರು ಇದ್ದಾರೆ.
ಸೊ ಇಂಥ ಎಲ್ಲ ಸಮಯದಲ್ಲಿ ನಾವು ಹೇಳೋದು ಏನು ಅಂದ್ರೆ, ನೀವು ಫಸ್ಟ್ ನಿಮ್ಮ ಆರೋಗ್ಯನ ಸರಿಯಾಗಿ ಮಾಡ್ಕೊಂಡು ಪ್ರೆಗ್ನೆನ್ಸಿ ಆಗ್ಬೇಕು. ಯಾಕೆ ಅಂದ್ರೆ ಹಾ, ವೆರಿ ಮುಖ್ಯವಾಗಿ ಅವ್ರು ಗುಡ್. ಹಿಡ್ಕೊಂಡು ಬಂದಿರ್ತಾರೆ HbA1c 9, 10, 11 ಈ ತರ ರಿಪೋರ್ಟ್ ಇರುತ್ತೆ. ಸೊ 9, 10, 11 ಇಟ್ಕೊಂಡು ನನಗೆ ಒಳ್ಳೆ ಒಂದು ಮಗು ಆಗ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಆಗಲ್ಲ. ಅವ್ರಿಗೇನು ಶುಗರ್ ಸ್ವಲ್ಪ ಹೆಚ್ಚಿಗೆ ಇದೆ, ಪರವಾಗಿಲ್ಲ, ನಮ್ಗೇನು ಇದ್ರೆ ಮಗು ಆಗೋದಕ್ಕೂ ಅದಕ್ಕೂ ಏನ್ ಸಂಬಂಧ ಅನ್ನೋದು ಒಂದು ಎಲ್ಲಾ ಕಡೆಯಿಂದ ಒಂದು ತಿಳ್ಕೊಂಡಿರೋಂತ ಒಂದು ಅಪಾರ್ಥ ಅಂತ ತಪ್ಪು ಅನ್ಬೋದು. ತಪ್ಪು ಸೊ ಇದ್ರ ಕಲ್ಪನೆ. ಬಗ್ಗೆ ನಾವು ಇವತ್ತು ಯಾಕೆ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ನಿಮಗೆ ಮಗು ಆಗ್ಬೇಕು ಅನ್ನೋದಿದ್ದು ಸಾಧಾರಣ ಒಂದು 30, 32 ಆದ್ಮೇಲೆ ಸ್ವಲ್ಪ ಶುಗರ್, ಹೈ ಶುಗರ್ ಏನಾದ್ರು ಬರ್ತಾ ಇರ್ಬೋದು. ಆದ್ರೆ HbA1c ಈಗ ತಾವು ಎಷ್ಟು ಚೆನ್ನಾಗಿ ಹೇಳಿದ್ರಿ, ಒಂದು ನಮ್ಮ ರಕ್ತ ಕಣಗಳಲ್ಲಿ ಅದಕ್ಕೆ ಒಂದು ಜೀವ ಇರತ್ತೆ. ಅದ್ರ ಲೈಫ್ ಸ್ಪ್ಯಾನ್ ಒಂದು 90 ಡೇಸ್ ಇಂದ 120 ದಿನ, ಅಂದ್ರೆ 3ರಿಂದ ಒಂದು 4 ತಿಂಗಳು. ಆ ಸಮಯದಲ್ಲಿ ನಮ್ಮ ರಕ್ತ ಧಮನಿಗಳಲ್ಲಿ ಏನ್ ಬ್ಲಡ್ ಶುಗರ್ ಹರಿದಾಡ್ತಾ ಇರುತ್ತೆ, ಆ ಶುಗರ್ನ ಹಿಮೋಗ್ಲೋಬಿನ್ ತಾನು ಅಂಟಿಸ್ಕೊಳಕ್ ಶುರು ಮಾಡುತ್ತೆ. ಅದನ್ನ ನಾವು HbA1c ಅಂತೀವಿ. ಆಕ್ಚುಲಿ HbA1c ಅಂತ ಯಾಕಂತಾರೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಯಾವಾಗ ಅದನ್ನ ಶುಗರ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೊಂಡು ಆ HbA1c ಪ್ರಮಾಣನ ಕಡಿಮೆ ಮಾಡ್ತಾ ಹೋಗ್ತಿರೋ, ಅವಾಗ ಅದರ ಒಂದು ಏನಂತೀವಿ ವ್ಯತಿರಿಕ್ತ ಪರಿಣಾಮಗಳು ನಿಮ್ಮ ಮಗು ಅಥವಾ ಫೀಟಸ್ ಮೇಲೆ ಆಗದೆ ಮಗು ನಾರ್ಮಲ್ ಆಗಿ ಬೆಳಿಬಹುದು ಅನ್ನೋ ಒಂದು ಅಂಶನ ನಾವು ಅವ್ರಿಗೆ ಹೇಳ್ಬೇಕಾಗುತ್ತೆ. ಅವ್ರೇನ್ ಅನ್ಕೊಂಡ್ಬಿಡ್ತಾರೆ, ಏನೋ ಒಂದು ಶುಗರ್ ನಲ್ಲಿ ಫಾಸ್ಟಿಂಗ್ ಶುಗರು ಅವತ್ತು ಒಂದು ಏಕಾದಶಿ ಮಾಡ್ಬಿಡ್ತಾರೆ ಅವತ್ತು ಒಂದ್ ದಿವಸ. ನೆಕ್ಸ್ಟ್ ಡೇ ನೋಡ್ತಾರೆ ಫಾಸ್ಟಿಂಗ್ ಶುಗರ್ ಒಂದು 5 ಗ್ರಾಮ್ ಅಷ್ಟು ಸ್ವಲ್ಪ ಕಡಿಮೆ ಬರುತ್ತೆ. 110 ಇರೋದು 100ಕ್ಕೆ ಬಂದಿರುತ್ತೆ. ಓ, ನಾನು ಕಂಟ್ರೋಲ್ ಆಗ್ಬಿಟ್ಟಿದೀನಿ, ನನ್ಗಿನ್ ಪ್ರೆಗ್ನೆನ್ಸಿ ಆಗ್ಬೋದು ಅಂತ. ಆದ್ರೆ ಅವ್ರಿಗೆ ನಾವೇನ್ ಹೇಳ್ಬೇಕು ಅಂದ್ರೆ, ಈ HbA1c ಅನ್ನೋದು ಆಲ್ರೆಡಿ ಬ್ಲಡ್ ನಲ್ಲಿ ಎಷ್ಟು ಅದು ಆಳವಾಗಿ ಹೋಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಅದನ್ನ ಕಡಿಮೆ ಮಾಡಬೇಕು ಅಂತ ಅಂದ್ರೆ ನೀವು ಸಾಕಷ್ಟು ಒಂದು ಲಘುವಾದ ವ್ಯಾಯಾಮಗಳು, ಊಟದಲ್ಲಿ ಶುಗರ್ ಮತ್ತೆ ಸಕ್ಕರೆ ಅಂಶ ಇರುವಂತ ಪದಾರ್ಥ ಅವರು ಬಿಟ್ಬಿಟ್ಟು ತ್ಯಜಿಸ್ಬೇಕು. ತ್ಯಜಿಸಿ. ಮತ್ತೆ ಸಾಧಾರಣವಾಗಿ ಸ್ವಲ್ಪ ಎಕ್ಸರ್ಸೈಸ್, ವೇಟ್ ರಿಡಕ್ಷನ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇದನ್ನೆಲ್ಲ ಮಾಡ್ಕೊಂಡು ಮತ್ತೆ ಹೆರಿಡಿಟ್ರಿನಲ್ಲಿ ಅವ್ರ ಮನೇಲಿ ಶುಗರ್ ಇತ್ತು ಅಂದ್ರೆ ಸ್ವಲ್ಪ ಕಷ್ಟದಿಂದನೇ ಅವ್ರಿಗೆ ಕಡಿಮೆ ಆಗ್ಬೋದು. ಅದನ್ನ ಮಾಡಿದ ಒಂದು 2 ತಿಂಗಳ ನಂತರ ಅವರು ಮಗುನ ಒಂದು ಪ್ರೆಗ್ನೆನ್ಸಿ ಗರ್ಭಿಣಿ ಆಗ್ಲಿ ಆದ್ರೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ನಾವೇನಂತೀವಿ ಅಂದ್ರೆ, ನಿಮಗೆ ಶುಗರ್ ಅದು, ಆದ್ರೆ ಮಗುವಿಗೆ ಅದು ಪಾಯ್ಸನ್ನು. ನಿಮ್ಮ ಒಂದು ಸಕ್ಕರೆ ಮಗುವಿಗೆ ಅದು ಒಂದು ವಿಷಕಾರಿ. ಸೊ ಅದನ್ನ ನೀವು ಕಡಿಮೆ ಮಾಡ್ಕೊಳ್ಳದೆ ಮಗುವನ್ನ ನೀವು ಭ್ರೂಣ ಧರಿಸಿದ್ರೆ ತಕ್ಷಣ ಅದಕ್ಕೆ ಒಂದು ಎಸ್ಪೆಷಲಿ ನಮ್ಮ ಒಂದು ನರಮಂಡಲದಲ್ಲಿ, ಮಗುವಿನ ನರಮಂಡಲದ ಮೇಲೆ ಈ ಶುಗರ್ ಅತಿಯಾದ ಒಂದು ಪರಿಣಾಮವನ್ನು ಬೀರುತ್ತೆ. ಅದು ಒಂದು ಅತಿಯಾದ ಪರಿಣಾಮ ಬೇರೆ ಮತ್ತೆ ಹೆಚ್ಚಿನ ಹೃದಯದ ಮೇಲೆ ಎರಡರ ಮೇಲೂ. ಹೌದು. ಎರಡರ ಮೇಲೂ, ಹೃದಯದ ಮೇಲೂ ಅಷ್ಟೇ. ಮತ್ತೆ ಒಂದು ನರಮಂಡಲದ ಮೇಲೆ ಮಾಡೋದ್ರಿಂದ ಹೆಚ್ಚಿನ ಒಂದು ತಲೆ ಭಾರ ಇದ್ದು ಹೈಡ್ರೋಸೆಫಲಸ್ ಅಂತೀವಿ, ಫ್ಲೂಯಿಡ್ ತುಂಬಿಕೊಂಡು ಬಿಡುತ್ತೆ ಫುಲ್ ಬ್ರೈನ್ ನಲ್ಲಿ. ಆಮೇಲೆ ಹಾರ್ಟ್ ಅಲ್ಲೂ ಕೂಡ ಅಷ್ಟೇ, ಎನ್ಲಾರ್ಜ್ಡ್ ಹಾರ್ಟ್ ಮತ್ತೆ ಕೆಲವೆಲ್ಲ ದೋಷಗಳಿರೋ ಒಂದು ಹಾರ್ಟಿನ ಒಂದು ಹೃದಯದ ತೊಂದರೆಯಿಂದ ಮಗು ಹುಟ್ಟಬಹುದು. ಅದಕ್ಕಿಂತ ಹೆಚ್ಚಾಗಿ ಅರ್ಧ ತಲೆ ಅನೆನ್ಸೆಫಲಿ ಅನ್ನೋ ಮಗು ಬಂದ್ಬಿಡುತ್ತೆ. ಅದಂತೂ ತುಂಬಾ ನೋಡ್ಲಿಕ್ಕೆ ಮತ್ತೆ ತುಂಬಾ ತಾಯಿಗೆ ಸಹಿಸ್ಕೊಳ್ಳಕ್ಕೆ ವಿಕಾರವಾಗಿ ತುಂಬಾ ತುಂಬಾ ದುಃಖ ಆಗುತ್ತೆ, ಹಾ ನೋಡಕ್ಕಾಗಲ್ಲ. ವಿಕಾರವಾಗಿ ಅರ್ಧ ಚಿಪ್ಪೆ ಹೌದು. ಇರೋದಿಲ್ಲ, ತಲೆಯ ಚಿಪ್ಪೆ ಇರೋದಿಲ್ಲ, ಅನೆನ್ಸೆಫಲಿ ಅಂತೀವಿ, ಅರ್ಧಕ್ಕರ್ಧ ತಲೆನೇ ಇರೋದಿಲ್ಲ. ಅಥವಾ ಮತ್ತೆ ಇಲ್ಲ ಅಂದ್ರೆ ದೊಡ್ಡ ಮಗು, ಅತಿಯಾಗಿ ತೂಕದಲ್ಲಿ ಹೆಚ್ಚಿಗೆ ಇರೋ ಮಗು, ಮ್ಯಾಕ್ರೋಸೋಮಿಯಾ. 4, 5 kg ಮೇಲೆ ಇರೋ ಮಗು, ಅಥವಾ ಅತಿ ಕೃಶವಾದ ಮಗು, ಗ್ರೋತ್ ರಿಟಾರ್ಡೆಡ್ ಬೇಬಿ ಅಂತೀವಿ. ಹುಟ್ಟಿದಂಗೆ ಮುದುಕನ್ ತರ ಕಾಣುತ್ತೆ ಮಗು, ಒಳ್ಳೆ ಪುಟ್ಟಕ್ಕೇನೋ ಸಣ್ಣ ಅಜ್ಜ ಅಜ್ಜನೋ ಮಲ್ಕೊಂಡಂಗೆ ಇರುತ್ತೆ ರಿಟಾರ್ಡೆಡ್ ಬೇಬಿ. ಯಾಕಂದ್ರೆ ಎರಡರಲ್ಲೂ ಶುಗರ್ನ ವ್ಯತಿರಿಕ್ತ ಪರಿಣಾಮಗಳು ಅದ್ರ ಮೇಲೆ, ತೂಕದ ಮೇಲೆ, ಹೌದು. ಫ್ಯಾಟ್ ಇದ್ರ ಮೇಲೆ, ಪ್ಯಾಂಕ್ರಿಯಾಸ್ ಮೇಲೆ ಎಲ್ಲ ಒಂದು ಒಂದು ಏನಂತೀವಿ ದುಷ್ಟ ಒಂದು ಪರಿಣಾಮಗಳನ್ನ ಬೀರೋದ್ರಿಂದ ಈ ಮಗುವಿನ ಒಂದು ತೂಕ ಎಕ್ಸ್ಟ್ರೀಮ್ಸ್ ಅಲ್ಲಿ ಹೋಗ್ಬೋದು. ಮಗುವಿನ ತೂಕ 4-4.5 kg ಮೇಲಾದ್ರೂ ಸಿಸೇರಿಯನ್ ರೇಟ್ಗಳು ಮತ್ತೆ ಜಾಸ್ತಿ ಆಗುತ್ತೆ. ಮತ್ತೆ ತುಂಬಾ ಚಿಕ್ಕ ತೂಕದ ಮಗು ಆದ್ರೆ ಅದು ಯಾವಾಗ್ಲೂ ಸ್ವಲ್ಪ ಕಾಯಿಲೆಯಿಂದ ಬಳಲ್ಬಹುದು. ಇದೆಲ್ಲ ಒಂದು ವಿಷಯಗಳಿರೋದ್ರಿಂದ ಈ HbA1c ಬಗ್ಗೆ ತುಂಬಾ ಒಂದು ಜಾಗರೂಕತೆ ತಗೋಬೇಕು. ಅವ್ರು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅವರ ಒಂದು ಆಹಾರ ಪದ್ಧತಿಗಳು, ಎಕ್ಸರ್ಸೈಸ್ ನ ಎಲ್ಲ ನಾರ್ಮಲ್ ಆಗಿ ಇಟ್ಕೊಂಡ್ ಬಂದಾಗ ಪ್ರೆಗ್ನೆನ್ಸಿಗೆ ಕೈ ಹಾಕ್ಬೇಕು ಅಂತ ಅನ್ಬೋದು. ಆದ್ರೆ ಇದನ್ನ ನಾವು ಯಾವ ಒಂದು ಹೆಣ್ಮಕ್ಳಲ್ಲಿ ವಿಶೇಷವಾಗಿ ಹೇಳ್ತೀವಿ ಅಂದ್ರೆ, ಆಲ್ರೆಡಿ 2-3 ಅಬಾರ್ಷನ್ ಆಗ್ಬಿಟ್ಟಿದ್ರೆ ಅವ್ರಿಗೆ ಯಾಕಾಗಿದೆ ಅಂತ ಗೊತ್ತಿರಲ್ಲ. ಅಥವಾ ಅವ್ರಿಗೆ ಏನಾದ್ರು ತುಂಬಾ ದಪ್ಪ ಮಗು ಡೆಲಿವರಿ ಆಗ್ಬೇಕಾದ್ರೆ ತುಂಬಾನೇ ಅವ್ರಿಗೆ ಕಷ್ಟ ಆಗಿದ್ರೆ, ಅಥವಾ ಅವ್ರ ಮನೆಯಲ್ಲಿ ಅತಿಯಾದ ಒಂದು ಟೈಪ್ 1 ಡಯಾಬಿಟಿಸ್ ಜನಗಳು ಇದ್ರೆ, ಇಂಥದೆಲ್ಲ ಇದ್ದಾಗ ಹೆಚ್ಚಿನ ಒಂದು ಅವ್ರ ಮುತುವರ್ಜಿಯಿಂದ ಅವ್ರ ಶುಗರ್ ಲೆವೆಲ್ ನ ನೋಡ್ಕೊಂಡು ಪ್ರೆಗ್ನೆನ್ಸಿಯ ಒಂದು ಸಾಹಸಕ್ಕೆ ಕೈ ಹಾಕ್ಬೋದು ಅಂತ ನಾವು ಹೇಳ್ಬೋದು ಮೇಡಮ್. ಇದು ಕೆಲವು ಟೆಸ್ಟ್ಗಳನ್ನ ಅವ್ರು ಮಾಡ್ಕೊಳ್ಳೇಬೇಕು. ಬಹಳ ಚೆನ್ನಾಗಿ ಹೇಳಿದ್ರಿ. 7, 8, 9 HbA1c ಮಾಡ್ಕೊಂಡಿರ್ತಾರೆ ಅಂತ. ಆದ್ರೆ ನೀವು ಅವರು ಏನಂತ ಗೊತ್ತಿರೋದಿಲ್ಲ, ಫಸ್ಟ್ ಟ್ರೈಮೆಸ್ಟರ್ ಬರ್ತಾರೆ, ಆವಾಗ ನೀವು HbA1c ಮಾಡ್ತೀರಿ.
ಆವಾಗ 5.5 to 6.5 ಇದೆ ಅಂತ ಅನ್ಕೊಳ್ಳಿ. ಆವಾಗ ಹೌದು. ನೀವೇನ್ ಅಡ್ವೈಸ್ ಮಾಡ್ತೀರಿ ಅವರಿಗೆ? ಯಾಕಂದ್ರೆ ಈ ಸಾಧಾರಣ ಪ್ರೀ ಡಯಾಬಿಟಿಕ್ ಸ್ಟೇಜ್ ಇರೋದ್ರಿಂದ ಹಾ ಅವಾಗ್ಲೂ ಕೂಡ ನೀವು ಅಡ್ವೈಸ್ ಮಾಡ್ತೀರಲ್ಲ, ಏನ್ ಮಾಡ್ತೀರಿ ಅವಾಗ? 6.5 ಎಲ್ಲ ಇದ್ದಾಗ ಎಷ್ಟೋ ಅದು ಪ್ರೀ ಡಯಾಬಿಟಿಕ್ ಸ್ಟೇಜಿಗೆ ಬಂದ್ರೂ ಕೂಡ ಅವ್ರಿಗೆ ನಾವು ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಏನು ಪರವಾಗಿಲ್ಲ ಅಂತ ಹೇಳ್ತೀವಿ. ಹೌದು ಯಾಕಂದ್ರೆ ಫುಲ್ ಹೌದು. ನಾರ್ಮಲಿಗೆ ಬರ್ಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರು ಹ್ಮ್ ಆಲ್ರೆಡಿ 9-10 ಇದ್ದವ್ರು ಅವ್ರು ಎಷ್ಟೇ ಅವ್ರು ಪಾಪ ಒಂದು ಡಯಟ್ ಹ್ಮ್ ಮಾಡ್ಲಿ ಅಥವಾ ಯಾವುದೇ ಒಂದು ಎಕ್ಸರ್ಸೈಸ್ ಮಾಡಿದ್ರು ಅಲ್ಲ, ಇಟ್ 9-8 ಬಿಟ್ಟು ಬಿಡಿ, ಇದು ಫಸ್ಟ್ ಟೈಮ್ಗೆ 6.5 ಬಂದಿದೆ. ಅವ್ರಿಗೆ ಬರೀ ಡಯಟು ಇದು ಸಾಕಾಗತ್ತಾ ಅಥವಾ ಇಲ್ಲ, ಮಾತ್ರೆಗಳನ್ನು ಅವರಿಗೆ ನಾವು ಕೊಡ್ಬೇಕಾಗತ್ತಾ? ಕೆಲವು ಟ್ಯಾಬ್ಲೆಟ್ ನ ಹಾಕ್ತಿವಿ. ಆದ್ರೆ ನಾವು ಹ್ಮ್ ಆದಷ್ಟು ಫಸ್ಟ್ ಹ್ಮ್ ಟ್ರೈಮಸ್ಟರ್ ಅಲ್ಲಿ ಕೆಲವು ಟ್ಯಾಬ್ಲೆಟ್ಸ್ ನ ಅವಾಯ್ಡ್ ಮಾಡಕ್ ನೋಡ್ತೀವಿ. ಆದ್ರೆ ಕೆಲವು ಟ್ಯಾಬ್ಲೆಟ್ ಮಾತ್ರ ಒಂದು ಕಾಮನ್ ಆಗಿ ನಾವು ಹಾಕ್ತಾನೆ ಬರ್ತೀವಿ. ಗ್ಲೈಕೋಮೆಟ್ ಅಂತ ಫೋಲಿಕ್ ಇರ್ಬೋದು ಆಸಿಡ್. ಅಥವಾ ಇನ್ನೊಂದು ಇರ್ಬೋದು. ಹ್ಮ್ ಆ ತರ ಟ್ಯಾಬ್ಲೆಟ್ ಗಳನ್ನ ನಾವು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಡೋಸ್ ಹ್ಮ್ ಅಲ್ಲಿ ಕೊಡ್ತೀವಿ. ಅದನ್ನ ಹ್ಮ್ ಕೊಟ್ಟಾಗ ಸಾಧಾರಣ ಶುಗರ್ ಕಂಟ್ರೋಲ್ ಅಲ್ಲೇ ಇರೋದ್ರಿಂದ ಮಗುವಿನ ಭ್ರೂಣದ ಒಂದು ಅಂಗಾಂಗಗಳ ಬೆಳವಣಿಗೆ ಯಾವುದೇ ತೊಂದರೆ ಇಲ್ಲದೆ ಪ್ರಾರಂಭ ಆಗ್ಬೋದು ಅಂತ. ಸೊ ಓಕೆ. ಈ ಒಂದು ಮಿತಿಯಲ್ಲೇನೆ ಇಟ್ಕೊಂಡು ನಾವು ಅವ್ರನ್ನ ಮುಂದೆ ತಗೊಂಡು ಹೋಗ್ಬೇಕು. ಆಮೇಲೆ ಕೂಡ ಹಾ. ಅವಾಗವಾಗ ಶುಗರ್ ಮೇಲಿನ ಒಂದು ನಿಯಂತ್ರಣಕ್ಕಾಗಿ ಅವರಿಗೆ ಒಂದು ಮಾನಿಟರಿಂಗ್ ಅಂತ ಮಾಡಬೇಕು. ನಮ್ಮ ಹ್ಮ್ ಜೊತೆಗೆ ಎಂಡೋಕ್ರೈನಜಿಸ್ಟ್ ಅವರ ಒಂದು ಒಪಿನಿಯನ್ ಕೂಡ ನಾವು ಕೊಡಿಸ್ತೀವಿ. ಹ್ಮ್ ಕಾರ್ಡಿಯಲಜಿಸ್ಟ್ ಒಪಿನಿಯನ್ ಕೂಡ ಕೊಡಿಸ್ತೀವಿ. ಅಕಸ್ಮಾತ್ ಏನಾದ್ರೂ ನ್ಯೂರಾಲಜಿಕಲ್ ಅಂಶ ಇದೆ ಫೀಟಲ್ ಅಂತ ಎಕೋಕಾರ್ಡಿಯೋಗ್ರಫಿ ಫೀಟಲ್ ಮಾಡ್ಬಿಟ್ಟು ಎಕೋಕಾರ್ಡಿಯೋಗ್ರಫಿ, ಮಾಡಿ. ಫೀಟಲ್ ಹೌದು. ಆಕ್ಚುಲಿ ಬ್ರೈನ್ ಡೆವಲಪ್ಮೆಂಟ್ ಇದನ್ನ ಚಾರ್ಟ್ ನ ಎಲ್ಲ ಮೇಂಟೈನ್ ಮಾಡಿಕೊಂಡು ಅವ್ರನ್ನ ಒಂದು ಹ್ಮ್ ಮಿತಿಯಲ್ಲೇ ತೆಗೆದುಕೊಂಡು ಹೋದಾಗ ಮಾತ್ರ ಅವರಿಗೆ ಒಂದು ಒಳ್ಳೆಯ ಒಂದು ಪ್ರೆಗ್ನೆನ್ಸಿ ಆಗಕ್ ಸಾಧ್ಯ. ಅದಕ್ಕೆ ಹ್ಮ್ ನನ್ನ ಒಂದು ಏನು ಅಂತಂದ್ರೆ ಬರೀ ಶುಗರ್ FBS ಆಗಲಿ, ಫಾಸ್ಟಿಂಗ್ ಶುಗರ್, ಪೋಸ್ಟ್ ಹ್ಮ್ ಪ್ರಂಡಿಯಲ್ ಶುಗರ್ನ ನೋಡ್ಕೊಂಡಿದ್ರೆ ಆಗೋದಿಲ್ಲ. ಯಾವಾಗಲೂ ಹೌದು. ನಿಮ್ಗೆ ಏನಾದ್ರೂ ಮನೆಯಲ್ಲಿ ಈ ತರ ರಿಸ್ಕ್ ಫ್ಯಾಕ್ಟರ್ಸ್ಗಳಿದ್ದು ನಿಮ್ಮ ಹ್ಮ್ ಏಜ್ 30ರಿಂದ ಹೆಚ್ಚಿಗೆ ಇದ್ರೆ HbA1c ನ ಫಸ್ಟ್ ನೋಡ್ಕೊಳ್ಳಿ. ಹೌದು. ಹಿಮೋಗ್ಲೋಬಿನ್ ಕಂಟೆಂಟ್ ಅಲ್ಲಿ ಎಷ್ಟು ಶುಗರ್ ಇದೆ ಅನ್ನೋದನ್ನ ನೀವು ಹ್ಮ್ ನೋಡ್ಕೊಂಡು ಅದನ್ನ ಹ್ಮ್ ಒಂದು ಮಿತಿಗೆ ತಂದು ನಂತರ ಪ್ರೆಗ್ನೆನ್ಸಿಗೆ ನೀವು ನಿರ್ಧಾರ ತಗೋಬೇಕು. ಇಲ್ಲ ಅಂದ್ರೆ ಡೆಫಿನೆಟ್ಲಿ ನೀವು ಹೆಚ್ಚಿನ ಒಂದು ತೊಂದರೆಗೆ ಒಳಗಾಗ್ಬೋದು ಅನ್ನೋದು ನಮ್ಮ ಒಂದು ಆಮ್, ಚಿಂತನೆ ಅಷ್ಟೇ ಇಲ್ಲಿ ಹೌದು ಹೇಳ್ಬೇಕು ಹೌದು ಅಂದ್ರೆ ಹೌದು ಹೌದು ಹೆಣ್ಮಕ್ಳಲ್ಲಿ. ಹೌದು ಹೌದು. ಸರಿಯಾಗಿ ಹೇಳಿದ್ರಿ. ಈಗ ಫಸ್ಟ್ ಟ್ರೈಮೆಸ್ಟರ್ ನಲ್ಲಿ ಅವ್ರಿಗೆ 6.5 ಬಂದಿದ್ರೆ ಹಾ ಅವ್ರಿಗೆ ಮೊದಲೇ ಡಯಾಬಿಟಿಸ್ ಇದೆ ಅಂತ ಹೌದು ನಿಮ್ಗೆ ಖಚಿತ ಆಗತ್ತೆ. ಹಾಗಾಗಿ ಹೌದು ಅವ್ರಿಗೆ ಮಾತ್ರೆಗಳನ್ನ ಹಾಕ್ತೀರಿ. ಅಕಸ್ಮಾತ್ ಅವ್ರಿಗೆ 5.5 ಇಂದ ಇನ್ನೂ 6 ಕಡಿಮೆ ಇತ್ತು ಅಂದ್ರೆ ಪ್ರೀ ಡಯಾಬಿಟಿಕ್ ಇದ್ದಾಗ ಅವ್ರಿಗೆ ಬರೀ ನೀವು ಡಯಟು, ಎಕ್ಸಸೈಸು, ಯೋಗ, ಹೌದು ಆಮೇಲೆ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ ತೂಕ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ. ಆದ್ರೂ ಹಾಗೆ ಇಟ್ಕೊಂಡಿರ್ತೀರಿ. ಹಾಗಾಗಿ ಈ ಯಾವಾಗ್ಲೂ ಡಯಾಬಿಟಿಸ್ ಪೇಷಂಟ್ ಬಂದಾಗ ಗೈನಕಾಲಜಿಸ್ಟು ಮಾಡೋದು ಪ್ರಮುಖವಾಗಿ ಅಂತಂದ್ರೆ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತ ಮಾಡ್ತಾರೆ. ಹೌದು ಹೌದು ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಮಾಡಿದಾಗ ಅವಾಗ ಅವ್ರಿಗೆ ಏನು ಬರೀ ಓರಲ್ ಯೂರಿನ್ ನಲ್ಲಿ ಗ್ಲೂಕೋಸ್ ಶುಗರ್ ಚಾಲೆಂಜ್ ಟೆಸ್ಟ್ ಇದೆನಾ, OGCT. ಹ್ಮ್ OGCT ಮಾಡಿದಾಗ ಬರೀ ಒಂದನಲ್ಲಿ ಇದೆನಾ ಅಥವಾ ಬ್ಲಡ್ ಅಲ್ಲಿ ಇದೆ ಅಂತ ಹ್ಮ್ ಗೊತ್ತಾಗತ್ತೆ. ಹ್ಮ್ ಆದ್ರೆ ಅದ್ರ ಜೊತೆಗೆ ಈ HbA1c ಕೂಡ ಮಾಡಬೇಕು. ಅದನ್ನ ಪ್ರತಿಯೊಬ್ರು ಗಮನಿಸ್ಕೊಂಡು ಮಾಡಿಸ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಬಹಳ ಹೌದು ಒಳ್ಳೆಯ ನಮ್ಮ ಒಂದು ಸಲಹೆ. ಆ ತಿಳುವಳಿಕೆ. ಹೌದು. ಇದು ಅಂದ್ರೆ ಜನಸಾಮಾನ್ಯರಿಗೂ ಗೊತ್ತಿರಬೇಕು, ಡಾಕ್ಟರ್ಗಳಿಗೂ ಗೊತ್ತಿರಬೇಕು. ಏನು ಅಂತಂದ್ರೆ ಇತ್ತೀಚಿನ ದಿನದಲ್ಲಿ ಒಬೆಸಿಟಿ ವಿಪರೀತ ಜಾಸ್ತಿ ಆಗಿದೆ ಹೌದು ಹೆಣ್ಮಕ್ಳಲ್ಲಿ. ಅದ್ರ ಜೊತೆಗೆ ಡಯಾಬಿಟಿಸ್ ಕೂಡ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಸೊ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಇರೋದ್ರಿಂದ ಭಾರತ, ನಾವು ಯಾರಿಗೆ ಡಯಾಬಿಟಿಸ್ ಇದೆ ಯಾರಿಗಿಲ್ಲ ಅಂತ ಗೊತ್ತಿಲ್ಲ. ಅಂತ ಗೊತ್ತಾಗಲ್ಲ. ಎಲ್ಲರಿಗೂ ಎಲ್ಲರೂ ಕೂಡ ಒಂದು ಶುಗರ್ ಫ್ಯಾಕ್ಟ್ರಿಗಳ ತರ ಆಗೋಗ್ಬಿಟ್ಟಿದ್ದಾರೆ. ತಮ್ಮಲ್ಲೇ 100ಕ್ಕೆ ಅಷ್ಟೊಂದು ಒಬ್ರಿಗೆ ಶುಗರ್. ಮೊದಲೇ ಬರ್ತಿತ್ತು ಮೇಡಮ್ ಡಯಾಬಿಟಿಸ್ ಹೌದು. ಪ್ರೆಗ್ನೆನ್ಸಿನಲ್ಲಿ. ಹಾ. 100ಕ್ಕೆ ಒಬ್ರಿಗೆ ಬರ್ತಿತ್ತು. ಇವಾಗ 10ರಿಂದ 15 ಜನ ಕನಿಷ್ಠ ಇರ್ತಾರೆ. ಇವಾಗಷ್ಟೇ ನಾನು ಒಂದು 10 ನಿಮಿಷ ಮುಂಚೆ OGCTಗೆ ಒಬ್ರು ಪೇಷಂಟ್ ನ ಕಳಿಸಿದ್ದೀನಿ ನಾನು. ಹ್ಮ್. ಯಾಕಂದ್ರೆ ಅವ್ರದ್ದು ಯಾವಾಗ್ಲೂ 5.5 ಬರ್ತಾನೆ ಇತ್ತು. ಸಡನ್ಲಿ ಅವರಿಗೆ ಹಾ. ಅದೇನೋ ಪಾಲಿಹೈಡ್ರಾಮ್ನೇಸ್ ಅಂದ್ರೆ ಮಗು ಹೆಚ್ಚಿನ ನೀರು ಶೇಖರಣೆ ಮಾಡ್ಕೊಳ್ತಾ ಇದೆ. ಬರೀ ಇನ್ನು ಹಾ. 8 ತಿಂಗಳ ಮಗು ಹೊಟ್ಟೆನಲ್ಲಿ ಹಾ. ಪಾಲಿಹೈಡ್ರಾಮ್ನಿಯಸ್ ಇದೊಂದು ದೊಡ್ಡ ಒಂದು ಪ್ರಾಬ್ಲಮ್ ಶುಗರ್ ಇದ್ದವರಿಗೆ. ಹೌದು. ಪಾಲಿಹೈಡ್ರಾಮ್ನಿಯಸ್ ಅಂದ್ರೆ ನೀರಿನ ಅಂಶ ಮಗುವಿನ ಜೊತೆ ಇರೋ ಒಂದು ಏನು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತೀವಿ, ಅದು ಹಾ. ಡಬಲ್ ಆಗಕ್ ಶುರು ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಮಗುವಿನ ಕಾಲ್ ಕೆಳಗಡೆ ಕೂತ್ಕೊಳ್ಳೋಕೆ ಶುರು ಮಾಡುತ್ತೆ. ಹಾ. ಕಾಲ್ ಕೆಳಗಡೆ ಕೂತ್ಕೊಂಡ ತಕ್ಷಣ ಪ್ರೀ ಮೆಚೂರ್ ಡೆಲಿವರಿ, ಬ್ರೀಚ್ ಬರುತ್ತೆ ಅದು. ಹಾ. ಪ್ರೀ ಮೆಚೂರ್ ಡೆಲಿವರಿ, ಮತ್ತೆ ಮಗು ಹ್ಮ್ ಫ್ಲೋಟ್ ಆಗೋದು ಆದ್ರೂ ಅದು ಅವ್ರಿಗೆ ಮೂಮೆಂಟ್ಸೇ ಗೊತ್ತಾಗಲ್ಲ ಪಾಪ ತಾಯಿಗೆ. ಸೊ ಇದೆಲ್ಲ ಹ್ಮ್ ಕೆಲವು. ಇದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಅವ್ರದ್ದು ಡಯಟ್ ಬಿಟ್ಟು ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಹಾರ್ಮೋನ್ ಅಂತ ಒಂದು ಪ್ರೊಡ್ಯೂಸ್ ಆಗುತ್ತೆ. ಹಾ. ಅದೊಂದು ಹಾ. ಪ್ರೆಗ್ನೆನ್ಸಿನಲ್ಲಿ ಬರೋ ಒಂದು ಕಾರಣದಿಂದನೂ ಕೆಲವರಿಗೆ ಈ ಹ್ಮ್. ಒಂದು ಗೆಸ್ಟೇಷನಲ್ ಡಯಾಬಿಟಿಸ್ ಬರ್ಬೋದು. ಹಾ. ಮೊದಲಿಂದ ಹಾ. ಡಯಾಬಿಟಿಸ್ ಇರೋದು ಬೇರೆ, ಬಟ್ ಹಾ. ಪ್ರೆಗ್ನೆನ್ಸಿ ಎಲ್ಲ ಆಗುವಾಗ ನಾರ್ಮಲೇ ಇರ್ತಾರೆ. ಹೌದು. ಸೆಂಟರ್ ನಲ್ಲಿ ಒಂದು 7ರಿಂದ 8 ತಿಂಗಳು ಅಥವಾ 6ರಿಂದ ಒಂದು 8 ತಿಂಗಳ ನಡುವೆ
ಸಡನ್ಲಿ ಶುಗರ್ ಸ್ಪೈಕ್ಸ್ ಆಗಿ ಕೆಲವು ತೊಂದರೆಗಳ ಒಳಗಾಗ್ಬೋದು. ಬರುತ್ತೆ ಅದು ನಾವು ಏನೇ ಮಾಡಿದ್ರು ಅದು ಪ್ಲಸೆಂಟ ಬಾಡಿನಲ್ಲೇ ವಿತಿನ್ ದ ಬಾಡಿನಲ್ಲೇ ಉತ್ಪತ್ತಿಯಾಗೋ ಹಾರ್ಮೋನ್ ಅದು. ಆ ಪ್ಲಾಸೆಂಟ ಏನಂತ ಹೇಳ್ತೀವಿ, ಅದರಿಂದ ಮಾಸು ಅಂತೀವಲ್ಲ, ಅದರಿಂದ ಬರೋ ಹಾರ್ಮೋನು ಅದು ಡಯಾಬಿಟೋಜೆನಿಕ್ ಇರುತ್ತೆ, ಶುಗರ್ ಲೆವೆಲ್ ಸ್ಪೈಕ್ ಮಾಡುತ್ತೆ. ಸೊ ಅದು ಒಂದು ಕಾರಣ. ಹಾಗಾಗಿ ನಾರ್ಮಲ್ ಇದ್ದವ್ರಿಗೂ ಕೂಡ ಬ್ಲಡ್ ಶುಗರ್ ಹೌದು ಜಾಸ್ತಿ ಆಗ್ಬೋದು ಹೌದು 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 ಪ್ರೆಗ್ನೆಂಟ್ ಹೌದು ಆದಾಗ. ಹೌದು ಬಿಕಾಸ್ ಹೌದು. ಆಫ್ ದ ಆದ್ರೆ ಅವ್ರ ಪ್ಲಾಸೆಂಟಾ. ಬೇಸಿಕ್ ವೇಟು ಗೀಟು ಕೂಡ ಅದಕ್ಕೆ ಇದಿರುತ್ತೆ, ಕಾರಣ ಅದಕ್ಕೆ ಆಗತ್ತೆ, ಕಾರಣ ಕಾರಣ ಆಗತ್ತೆ. ಇರುತ್ತೆ. ಸೊ ಎಲ್ಲ ನಾರ್ಮಲ್ ಇಟ್ಕೊಂಡ್ರೆ ಅಷ್ಟು ಇರಲ್ಲ. ಅದೆಲ್ಲ ಏನಾದ್ರು ಕಾಂಟ್ರಿಬ್ಯೂಟರಿ ಇದ್ರೆ ಇದು ಸಡನ್ಲಿ ಇಟ್ ವಿಲ್ ಓವರ್ಟೇಕ್ ಎಬೋ ಆಲ್ ದೀಸ್ ಥಿಂಗ್ಸ್. ಅವಾಗ ಸ್ವಲ್ಪ ಕೆಲವು ಪರಿಣಾಮಗಳನ್ನ ಮಾಡುತ್ತೆ. ಬಿಗ್ ಬೇಬಿ, ಮತ್ತೆ ಫ್ಲೂಯಿಡ್ ಲೆವೆಲ್ ಜಾಸ್ತಿ ಆಗೋದು, ಪ್ರೀಮೆಚೂರ್ ಡೆಲಿವರಿಗೆ ಹೋಗೋದು, ಇದನ್ನೆಲ್ಲ ಕೆಲವು ಕಾರಣಗಳನ್ನು ಕೊಡ್ಬೋದು ಅಂತ ಅಷ್ಟೇ. ತುಂಬಾ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್ ಪರಿಮಳ ಅವರೇ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಅದು ಯಂಗ್ ಪೀಪಲ್ ಅಂದ್ರೆ ಇನ್ನೇನ್ ಪ್ರೆಗ್ನೆಂಟ್ ಆಗ್ಬೇಕು ಅಂತ ಇದ್ದವರು ಅಥವಾ ಪ್ರೆಗ್ನೆಂಟ್ ಆದವರು, ಅವ್ರುಗಳಿಗೆ ಏನು ಕಿವಿ ಮಾತು ಹೇಳ್ತೀರಾ ಹೇಳಿ. ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಹೆಣ್ಣು ಮಕ್ಕಳಲ್ಲಿ ಅಥವಾ ನಮ್ಮ ಮಹಿಳಾ ಸ್ನೇಹಿತರಲ್ಲಿ ನೀವು ಪ್ರೆಗ್ನೆನ್ಸಿ ಆಗ್ಬೇಕು ಅಂತ ಅನ್ಕೊಂಡಾಗ ನಿಮ್ಮ ವಯಸ್ಸಿನ ಒಂದು ಬಗ್ಗೆ ಒಂದು ಗಮನವಿರ್ಲಿ. ನಿಮ್ಮ ವಯಸ್ಸು ಸಾಧಾರಣವಾಗಿ 27-28 ಒಳಗೇನೆ ನೀವು ಆದಷ್ಟು ಪ್ರೆಗ್ನೆನ್ಸಿಗೆ ಅವಕಾಶ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ. ಆದ್ರೆ ನಿಮ್ಗೆ ಹಲವಾರು ಪ್ರೈಮಿ ಆಗಿ ಹೋಗ್ಬಿಡ್ತಾರೆ. 28 ಮೇಲೆ ಪ್ರೆಗ್ನೆಂಟ್ ಆದ್ರೆ ಏನೋ ಹೌದು ಫಿಲ್ಮ್ ಹೌದು ಆಕ್ಟರ್ಗಳು ಹೌದು ಡೆಲಿವರಿ ಆದ್ರು 40ಕ್ಕೆ 42ಕ್ಕೆ ಅಂದ್ರೆ ಸಾಮಾನ್ಯ ಜನರು ಹಾಗೆ ಮಾಡ್ಕೊಳಕ್ ಹೋದ್ರೆ ಆಗೋದಿಲ್ಲ. ತುಂಬಾ ಕಷ್ಟ ಆಗತ್ತೆ, ಹೌದು ಡಾಕ್ಟರ್ಗಳಿಗೂ ಕಷ್ಟ ಆಗತ್ತೆ, ನಿಜ. ಹೌದು. ಆಮೇಲೆ ನಿಮ್ಮ ಒಂದು ತೂಕದ ಮೇಲೆ ನಿಯಂತ್ರಣ ಇರ್ಲಿ. ಹೆಚ್ಚಿನ ಪ್ರಾಸೆಸ್ಡ್ ಫುಡ್ ಆಗ್ಲಿ, ನಿಮ್ಮ ಆಹಾರದಲ್ಲಿ ಅತಿಯಾಗಿ ಕೆಲವು ಆಹಾರಗಳನ್ನು ಸೇವನೆ ಮಾಡೋದು, ಚಾಕ್ಲೇಟ್ಗಳು, ಸ್ವೀಟ್ಗಳು, ಪ್ರಾಸೆಸ್ಡ್ ಡ್ರಿಂಕ್ಸ್, ದಿಸ್ ಎರೇಟೆಡ್ ಡ್ರಿಂಕ್ಸ್, ಇವನ್ನೆಲ್ಲ ಖಂಡಿತವಾಗ್ಲೂ ಇದು ಮಾಡಿ. ಎಸ್ಪೆಷಲಿ ಈಗಿನ ಒಂದು ಮಹಿಳೆಯರಲ್ಲಿ ಕೆಲವರಲ್ಲಿ ಆಲ್ಕೋಹಾಲಿಸಮ್ ಕಂಡು ಬರ್ತಾ ಇದೆ. ಆಲ್ಕೋಹಾಲ್ನ ಮತ್ತೆ ಸ್ಮೋಕಿಂಗ್ ನ ಖಂಡಿತ ಹತ್ರಕ್ಕೆ ತರಬೇಡಿ. ಮತ್ತೆ ನಿಮ್ಗೆ ಬೇಕಾದ ಒಂದು ಆಹಾರದಲ್ಲಿ ಪ್ರೋಟೀನ್ಗಳನ್ನ, ವೈಟಮಿನ್ಗಳನ್ನ ಚೆನ್ನಾಗಿ ತಗೊಳ್ತಾ ಇದ್ದೀರಾ. ಮತ್ತೆ ನಿಮ್ಮ ಒಂದು ಕೆಲವು ಬೇಕಾದ ಹೆಲ್ತ್ ಚೆಕಪ್ಗಳಲ್ಲಿ ಬ್ಲಡ್ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಕೊಂಡು ಎಲ್ಲ ನೀವು ಸರಿ ಇದ್ದೀರಾ. ಮತ್ತು ನೀವು ಮತ್ತು ನಿಮ್ಮ ಹಸ್ಬೆಂಡ್ ಇಬ್ರು ಕೂಡ ಒಂದು ಗರ್ಭ ಸಂಸ್ಕಾರ ಅಂತ ಏನ್ ಹೇಳ್ತೀವಿ, ಒಂದು ಒಳ್ಳೇದಾದ ಚಟುವಟಿಕೆಗಳು, ಆಹಾರ ನಿಯಮಿತದಲ್ಲಿ ಇಟ್ಕೊಂಡು ನೀವು ಪ್ರೆಗ್ನೆನ್ಸಿಗೆ ವ್ಯಾಯಾಮ ಇವನ್ನೆಲ್ಲ ಇಟ್ಕೊಂಡು ನೀವು ಪ್ರೆಗ್ನೆನ್ಸಿಗೆ ಒಂದು ತೊಡಗಬೇಕು. ಅದನ್ನ ಅದಲ್ಲದೆ ಹೆಚ್ಚಿನ ಒಂದು ತೊಂದರೆಗಳಿಂದ ಇಟ್ಕೊಂಡು ನೀವು ಹೋದಾಗ ಹೆಚ್ಚಿನ ಒಂದು ಪ್ರಾಬ್ಲಮ್ಗಳು ಮಗುವಿಗೂ ಬರ್ಬೋದು. ಮತ್ತೆ ಅದನ್ನ ನಿಭಾಯಿಸೋದು ನಿಮಗೂ ಕಷ್ಟ ಆಗುತ್ತೆ, ಡಾಕ್ಟರ್ಗಳಿಗೂ ಕಷ್ಟ ಆಗುತ್ತೆ. ಆದ್ರಿಂದ ಗರ್ಭ ಸಂಸ್ಕಾರದ ಕಡೆಗೆ ನಿಮ್ಮ ಒಂದು ಗಮನ ಇರಬೇಕು ಅನ್ನೋದನ್ನ ನಾನು ಇವತ್ತು ಇರಬೇಕು. ಹೌದು, ಬಹಳ 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 ಸುಂದರವಾಗಿ, ತುಂಬಾ ಚೆನ್ನಾಗಿ ಮನಮುಟ್ಟುವಾಗಿ ಹೇಳಿದಿರಿ. ಬಹುಶಃ ಎಲ್ಲರೂ ಕೂಡ ವೀಕ್ಷಕರು ನಿಮ್ಮ ಮಾತನ್ನ ಕೇಳ್ಕೊಂಡು ಅವರ ಬದುಕನ್ನ ಬಂಗಾರ ಮಾಡಿ, ಹುಟ್ಟುವ ಮಗುವಿನ ಬದುಕನ್ನು ಕೂಡ ಅವರು ಒಂದು ಸುರಕ್ಷಿತವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸಕ್ಕರೆ ಕಾಯಿಲೆ, ಸಿಹಿಯಾಗಿ ಮಾತಾಡೋದು, ಸಿಹಿ ತಿನ್ನೋದು ಒಂದ್ ಕಡೆಗೆ, ಆದ್ರೆ ಶರೀರದೊಳಗಡೆಗೆ ಸಕ್ಕರೆ ಜಾಸ್ತಿ ಆದ್ರೆ ಎಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ನೀವೇ ಹೇಳಿದ್ದೀರಿ. ತಲೆನೂ ದೊಡ್ಡದಾಗ್ಬೋದು, ಹೊಟ್ಟೆಲ್ಲೂ ನೀರು ಜಾಸ್ತಿ ಆಗ್ಬೋದು, ಎಲ್ಲಾನು ಆಗ್ಬೋದು. ಸೊ ಹಾಗಾಗಿ ಊನಾಗಿರೋ ಮಗು ಹುಟ್ಟುವುದ ಬದಲು ಸುರಕ್ಷಿತವಾಗಿ ಸುಂದರವಾದಂಥ ನಾರ್ಮಲ್ ಬೇಬಿ ಅಂದ್ರೆ ಹೆಲ್ದಿ ಆಗಿರುವಂತ ಮಗುನ ಪಡೆಯೋದು ಬಹಳ ಮುಖ್ಯ. ಅದಕ್ಕೆ ನೀವು HbA1c ಮಾಡ್ಕೊಳ್ಳೋದು ಮುಖ್ಯ ಅಂತ ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.